ಸ್ಪಾಂಡ್ಯುಲರ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ ಸರ್. ತೊಡಿದು ಕೆಳಗಿಂದ ಬೋನ್ ಫ್ರ್ಯಾಕ್ಚರ್ ಆಗಿದೆ ಸರ್. ಮೆಟ್ಲು ಎಲ್ಲೇರ ಆಯ್ತು ಅಂತ ಭಾಳ ಸಿಂಪಲ್ ಸರ್. POP ಪ್ಲಾಸ್ಟರ್ ಹಾಕಿ ಅಥವಾ ಫೈಬರ್ ಕಾಸ್ಟ್ ಹಾಕಿ ಮಾಡ್ಬೋದು. ಇದು ಕೆಳಗೆ ಸ್ಪಾಂಡ್ಯುಲರ್ ಫ್ರ್ಯಾಕ್ಚರ್ ಆಗಿದ್ದರಿಂದ ಸರ್ ಕ್ರಾಸ್ ಪಿನ್ನಿಂಗ್ ಮಾಡ್ಬೇಕಾದ್ರೆ ನಾವು ಸ್ಟ್ರೇಟ್ ಪಿನ್ನಿಂಗ್ ಮಾಡೋದು ಭಾಳ ಈಸಿ ಸರ್. ಕ್ರಾಸ್ ಪಿನ್ನಿಂಗ್ ಮಾಡೋದು ವೆರಿ ಡಿಫಿಕಲ್ಟ್ ಸರ್. ಅಂಥದ್ರೊಳಗಿನ ಸರ್ ಭಾಳ ಸೆನ್ಸಿಟಿವ್ ಸರ್. ಹೆದರ್ಕೊಂಡು ಬಿಡ್ತಾವೆ ಮುಟ್ಟಿದ ತಕ್ಷಣ. ಅವಕ್ಕೆಲ್ಲ ಅರವಳಿಕೆ ಮದ್ದು ಕೊಟ್ಟು ಜನರಲ್ ಎನಸ್ತೇಷಿಯಾ ಕೊಟ್ಟು ಅದನ್ನು ನಿರಂತರವಾಗಿ ನಮ್ಮ ಶಸ್ತ್ರಚಿಕಿತ್ಸಕರು ಮತ್ತು ಇರ್ತಕ್ಕಂಥ ಡಾಕ್ಟರ್ಸ್ ಎಲ್ಲರೂ ಸೇರಿ ಕ್ರಾಸ್ ಪಿನ್ನಿಂಗ್ ಮಾಡಿ ಅದನ್ನು ಬ್ಯಾಂಡೇಜ್ ಮಾಡಿಕೊಂಡು ಈಗ ಎಷ್ಟು ದಿವಸ ಸರಿ? 10ನೇ ತಾರೀಕು ಆಗಿದೆ ಸರ್. ಇದೇ ತಿಂಗಳು 10ನೇ ತಾರೀಕು ಆಗಿದ್ದು. ಇವತ್ತಿಗೆ 9 ದಿವಸ ಆಯಿತು. ಚೇತರಿಸ್ಕೊಂಡಿದೆ. ಸರಿಯಾಗಿ ಊಟನೂ ತಗೊಳ್ತಾ ಇದೆ, ನೀರು ಕುಡಿತಾ ಇದೆ. ಮೊದಲು 1-2 ದಿವಸ ಪಾಪ ಅದಕ್ಕೆ ಮೂಮೆಂಟ್ ಮಾಡೋಕ್ಕೂ ಆಗಲಿಲ್ಲ, ಊಟನೂ ಮಾಡಲಿಲ್ಲ. ಸಲಾಯಿನ ಮತ್ತು ಆ್ಯಂಟಿಬಯೋಟಿಕ್ಸ್. ಸರ್ ನೆಕ್ಸ್ಟು ಅದನ್ನು ಎಲ್ಲಿ ಕಳಿಸಿ? ಹಾಂ ಸರ್. ಸದ್ಯ ಇದು 1 ವಾರ ಅಥವಾ 2 ವಾರ ಇಟ್ಕೊಂತೀವಿ ಸರ್. ಫುಲ್ಲು ಅದು ರಿಕವರ್ ಆದಮೇಲೆ ಬ್ಯಾಂಡೇಜ್ ಚೇಂಜ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹ್ಯಾಂಡಲ್ ಮಾಡ್ತೀವಿ. ನಂತರ ಫಾರೆಸ್ಟ್ನಲ್ಲಿ ಬರ್ತಾರೆ ಸರ್. ನಮ್ಮಲ್ಲೇ ಇಟ್ಕೊಂಡಿದ್ದು ಮುಖ್ಯ ಉದ್ದೇಶ ಏನಂತಂದ್ರೆ ಸರ್, ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಸಿಗ್ತದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಬಿಟ್ಟು ತೊಗೊಂಡು ಹೋಗ್ತಿದ್ರು. ಬಟ್ ಅವ್ರು ಡೈಲಿ ಇಲ್ಲಿ ತೊಗೊಂಡು ಬಂದು ಟ್ರೀಟ್ಮೆಂಟ್ ಮಾಡೋದು ಭಾಳ ಕಷ್ಟ ಆಗ್ತದೆ ಸರ್. ಡೊಮೆಸ್ಟಿಕ್ ಆಗಿರದೇ ಇರೋದ್ರಿಂದ ಇದು ಸ್ವಲ್ಪ ಕಷ್ಟ ಸರ್ ಮೇಂಟೈನ್ ಮಾಡಿ. ಹೊರಗಡೆ ಇಟ್ಟು ಅದಕ್ಕೆ ಕೇಜ್ನಲ್ಲಿ ಇಟ್ಕೊಂಡ್ಬಿಟ್ಟು ಅದು ನಾವೇ ಮುತುವರ್ಜಿಯಲ್ಲಿ ಸರ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ.